ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯ. ಬನ್ನಿ ನನ್ನ ಜೊತೆ ಫುಲ್ ಬಾಡಿ ಸರ್ಕ್ಯೂಟ್ ಮಾಡೋಣ. ನಾನು ಬಿಗಿನರ್ಸ್ಗೆ ಹೇಗೆ ವರ್ಕೌಟ್ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಒಂದು ಬಾಡಿ ಪಾರ್ಟ್ಗೆ 2 ವೇರಿಯೇಷನ್ಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಬಾಡಿ ಪಾರ್ಟ್ಸ್ಗೆ 1 ವೇರಿಯೇಷನ್ ಮಾಡಿ. ಅದು 10 reps ಇಂಟು 2 sets ಅಷ್ಟೇ ಸಾಕು. ವಾರ್ಮಪ್ ಹೇಗೆ ಅಂತ ಬಿಗಿನಂಗ್ ತೋರಿಸಿದ್ದೀನಿ. ವಾರ್ಮಪ್ ಮತ್ತು ವರ್ಕೌಟ್ ಆದಮೇಲೆ ಎಂಡಿಂಗಲ್ಲಿ ಕೂಲ್ ಡೌನ್ ಹೇಗೆ ಮಾಡೋದಂತಲೂ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು. ಸೊ ನೋಡಿ, ಕಲಿ ಬನ್ನಿ ಹೇಗೆ ಮಾಡೋಣ ಅಂತ ತಿಳಿಯೋಣ. ಫಸ್ಟ್ ವಾರ್ಮಪ್ ಎಕ್ಸಸೈಸಿಂದ ಮೊದಲನೇ ಬಾರಿಗೆ ತಲೆಯಿಂದ ಸ್ಟಾರ್ಟ್ ಮಾಡೋಣ. ನಿಮ್ಮ ತಲೆಯ ಭಾಗವನ್ನು ಮೇಲೆ ಕೆಳಗಡೆ ಮಾಡಿ 10 reps 2 sets ಹೀಗೆ ನಿಧಾನವಾಗಿ ಸತತವಾಗಿ 10 reps ಮಾಡಿ. ಹೀಗೆ ಮಾಡೋದ್ರಿಂದ ಸರ್ವಿಕಲ್ C1 C2 C3ವರೆಗೂ ನಿಮಗೆ ಸ್ಟ್ರೆಚ್ ಆಗುತ್ತೆ. ಮತ್ತು ಸೈಡ್ ಬೆಂಡ್ ಮಾಡ್ತಾಯಿದ್ದೀನಿ. 10 seconds ಹೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಈಚ್ ಸೈಡ್ ನಿಧಾನವಾಗಿ ನಿಮ್ಮ ಕೈಗಳಿಂದ ಪ್ರೆಷರ್ ಕೊಡಿ. 10 ಸೆಕೆಂಡ್ ಹೋಲ್ಡ್ ಮಾಡಿ. ಸ್ಟ್ರೆಚನ್ನು ಫೀಲ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಹೆಡ್ ರೊಟೇಷನ್ ಮಾಡ್ತಾಯಿದ್ದೀನಿ ನೋಡಿ. ನಿಧಾನವಾಗಿ ಈ ಥರ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ 10 ರೆಪ್ಸ್ನ ಒಂದು ಬಾರಿ ಮಾಡಿ ನಿಧಾನವಾಗಿ. ಇದು C1 ಇಂದ C7ವರೆಗೂ ನಿಮಗೆ ಸ್ಟ್ರೆಚ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ನೋಡಿ, ಶೋಲ್ಡರ್ ಮತ್ತು ಅಪ್ಪರ್ ಬ್ಯಾಕ್ನ ಸ್ಟ್ರೆಚ್ ಮಾಡೋಕ್ಕೆ ಈ ಥರ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ನನ್ನ 2 ಕೈಗಳನ್ನು ಭುಜದ ನೇರವಾಗಿ ತಂದು ಮೇಲೆ ಶೋಲ್ಡರ್ನ ಅಪ್ ಮಾಡಿ, ಹಿಂದುಗಡೆ ತಂಬನ್ನ ಹಿಂದೆ ಮಾಡಿ ಅದೇ ಲೆವೆಲ್ಗೆ ತರೋವಾಗ ನಿಮ್ಮ T1 ಕೂಡ ಸ್ಟ್ರೆಚ್ ಫೀಲ್ ಆಗುತ್ತೆ. ಒಳ್ಳೆ ಎಕ್ಸಸೈಸ್ ಇದು ಶೋಲ್ಡರ್ಗೆ. ಹೀಗೆ ಸತತವಾಗಿ 10ರಿಂದ 1 ಸೆಟ್ ಮಾಡಿ 10 ರೆಪ್ಸ್ನ. ನೆಕ್ಸ್ಟ್ ಚೆಸ್ಟ್ಗೆ ವಾರ್ಮಪ್ ಪೆಕ್ ಫ್ಲೈಸ್ ಮಾಡ್ತಾಯಿದ್ದೀನಿ. 10ರಿಂದ 1 ಸೆಟ್. ಮತ್ತು ಶೋಲ್ಡರ್ ಜಾಯಿಂಟ್ಸ್ಗೆ ಮೇಲಿಂದ ಕೆಳಗಡೆ ಕೈಗಳನ್ನು ಹಾಸ್ತಾಯಿದ್ದೀನಿ. ವಾರ್ಮಪ್ ಮಾಡುವಾಗ ನಿಮಗೆ ತುಂಬ ಟಯರ್ಡ್ನೆಸ್ ಆಗ್ತಾಯಿದ್ರೆ ಒಂದು 30 ಸೆಕೆಂಡ್ ರೆಸ್ಟ್ ತಗೊಳ್ಳಿ. ನೆಕ್ಸ್ಟ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೋಡಿ, ಸೈಡ್ ಬೆಂಡ್. ವೇಸ್ಟ್ಗೆ ಸ್ಟ್ರೆಚ್ ಆಗೋಕ್ಕೆ ಈಚ್ ಸೈಡ್ 10 ಕೌಂಟ್ಸ್ ಮಾಡ್ತಾಯಿದ್ದೀನಿ. 1 ಸೈಡ್ ನಿಧಾನವಾಗಿ ಸ್ಟ್ರೆಚ್ ಮಾಡಿ, ಫೀಲ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಫಾರ್ವರ್ಡ್ ಬ್ಯಾಂಡ್ ಆ್ಯಂಡ್ ಬ್ಯಾಕ್ ಸ್ಟ್ರೆಚ್ ಮಾಡ್ತಾಯಿದ್ದೀನಿ. ಲೋಯರ್ ಬ್ಯಾಕ್ ಸ್ಟ್ರೆಚ್ ಆಗಲಿ ಅಂತ. ಗ್ಲೂಟ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಕೂಡ ಸ್ಟ್ರೆಚ್ ಆಗುತ್ತೆ ಫಾರ್ವರ್ಡ್ ಬ್ಯಾಂಡ್ ಸ್ಟ್ರೆಚ್ ಮಾಡೋದ್ರಿಂದ. ನಿಧಾನವಾಗಿ 10 ಕೌಂಟ್ 1 ಸೆಟ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಲೆಗ್ ರೈಸ್ ಮಾಡ್ತಾಯಿದ್ದೀನಿ, ಲೆಗ್ ವಾರ್ಮಪ್ಗೋಸ್ಕರ. ಈಚ್ ಲೆಗ್ 10 reps 1 ಸೆಟ್. ನೆಕ್ಸ್ಟ್ ಲೆಗ್ ಚೇಂಜ್ ಮಾಡ್ತಾಯಿದ್ದೀನಿ. 10 reps 1 ಸೆಟ್. ನೆಕ್ಸ್ಟ್ ಎಕ್ಸಸೈಸ್ ಲ್ಯಾಟ್ರಲ್ ರೈಸ್ ಮಾಡ್ತಾಯಿದ್ದೀನಿ. ಇದು ಅಡಕ್ಟರ್ಸ್ ಮತ್ತು ಅಬ್ಡಕ್ಟರ್ಸ್ನ ವಾರ್ಮಪ್ ಮಾಡುತ್ತೆ. ಸೊ ಈ ಥರ ನೋಡಿ ಪೊಸಿಷನ್ನ ಸೈಡ್ ಟು ಸೈಡ್ ರೈಸ್ ಮಾಡಬೇಕು. 10 reps 1 ಸೆಟ್. ನೆಕ್ಸ್ಟ್ ಎಕ್ಸಸೈಸ್ ಫ್ಲೋರ್ ಟಚ್ ಮಾಡ್ತಾ ಲಂಜಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮತ್ತು ಕ್ವಾಡ್ರಿಪ್ಸ್ ಮಸಲ್ ವಾರ್ಮಪ್ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ. ಸೊ ಈಚ್ ಲೆಗ್ 10 reps 1 ಸೆಟ್. ನೋಡಿ ಪೊಸಿಷನ್ನ ನಿಧಾನವಾಗಿ ಸ್ಟ್ರೆಚ್ ಮಾಡಿ 10ರಿಂದ 1 ಸೆಟ್.
ನೆಕ್ಸ್ಟ್ ವಾರ್ಮಪ್ ನೋಡಿ, ಲೆಗ್ಗೆ 2 ಬೆರಳುಗಳನ್ನು ಹಿಡ್ಕೊಂಡು ಪೂರ್ತಿ ಮೇಲೆ ಎದ್ದೊಳ್ತಾ ಇದ್ದೀನಿ. ಇದು ಗ್ಲೂಟ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮತ್ತು ನಿಮ್ಮ ಕಾಫ್ ಮಸಲ್ ಕೂಡ ವಾರ್ಮಪ್ ಆಗುತ್ತೆ, ಕ್ವಾಡ್ರಿಸ್ ಕೂಡ. ಸೊ 10 reps 1 ಸೆಟ್ ಮಾಡಿ. ಫಸ್ಟ್ ಎಕ್ಸಸೈಸ್ ನಾನು ಶೋಲ್ಡರ್ಗೆ ಡಂಬಲ್ ಪ್ರೆಸ್ ವೇರಿಯೇಷನ್ ಮಾಡ್ತಾಯಿದ್ದೀನಿ. ನನ್ನ ಮ್ಯಾಕ್ಸಿಮಮ್ ವೆಯ್ಟ್ 5 kg ತೊಗೊಂಡಿದ್ದೀನಿ. 15 reps 2 ಸೆಟ್ಸ್ ಮಾಡ್ತಾಯಿದ್ದೀನಿ. ನೀವು 10 reps 2 ಸೆಟ್ಸ್ ಮಾಡಿ. ಒಂದು ಸೆಟ್ ಆದಾಗ 30 to 40 ಸೆಕೆಂಡ್ ಇಲ್ಲ 1 minute ನಿಧಾನವಾಗಿ ರೆಸ್ಟ್ ತೊಗೊಂಡು ನೀವು ಮತ್ತೆ ಇನ್ನೊಂದು ವೇರಿಯೇಷನ್ ಮಾಡ್ಬೋದು. ರೆಸ್ಟ್ ಟೈಮಿಂಗ್ಸ್ ಹೇಗಿರಬೇಕಂದ್ರೆ, ನಿಮ್ಮ ಬ್ರೀತಿಂಗ್ ಮತ್ತು ಹಾರ್ಟ್ ರೇಟ್ ನಾರ್ಮಲ್ ಆದಮೇಲೆ ನೀವು ಸ್ಟಾರ್ಟ್ ಮಾಡಬೇಕು. ಆವಾಗ ಮಸಲ್ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ನೀವು ಮಾಡೋಕ್ಕೆ ರೆಪ್ಸ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಬ್ರೀತಿಂಗ್ ಮತ್ತು ಹಾರ್ಟ್ ರೇಟ್ನ ಯಾವತ್ತೂ ನೀವು ಗಮನಿಸಬೇಕು. ಶೋಲ್ಡರ್ ಸ್ಟ್ರೆಂಥಿಂಗ್ ಮಾಡೋಕ್ಕೋಸ್ಕರ ಶೋಲ್ಡರ್ ಡಂಬಲ್ ಪ್ರೆಸ್ ಮಾಡಿದ್ದೀನಿ. ಇವಾಗ 30 ಸೆಕೆಂಡ್ to 40 ಸೆಕೆಂಡ್ ರೆಸ್ಟ್ ತೊಗೊಳ್ತಾ ಇದ್ದೀನಿ. ನೋಡ್ಬೋದು ನೀವು ವಿಡಿಯೋದಲ್ಲಿ. ಮ್ಯಾಕ್ಸಿಮಮ್ ವೆಯ್ಟ್ ತೊಗೊಳ್ಳಿ. ಬಿಗಿನರ್ಸ್ 3 to 4 kg ತೊಗೊಂಡ್ರೆ ಸಾಕು. ಇಲ್ಲ ಇಂಟರ್ಮೀಡಿಯೇಟ್ ಅಂದರೆ ನೀವು 5 kgಯಿಂದ ಸ್ಟಾರ್ಟ್ ಮಾಡ್ಬೋದು. ನಾನು ಮ್ಯಾಕ್ಸಿಮಮ್ ವೆಯ್ಟ್ 5 kg ತೊಗೊಂಡಿದ್ದೀನಿ. 15 reps 2 ಸೆಟ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೇರವಾಗಿ ಕಿವಿಯ ನೇರವಾಗಿ ಬಂದು ಮತ್ತು ತಲೆಯ ಮೇಲ್ಭಾಗ ಹೋಗಿ ಕೆಳಗಡೆ ಮಾಡ್ತಾಯಿದ್ದೀನಿ. 15 reps 2 ಸೆಟ್ಸ್. ಹೀಗೆ ಶೋಲ್ಡರ್ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ಸ್ಟ್ರೆಂತ್ ಆಗುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ, ಎಲ್ಲ ವರ್ಕೌಟ್ಸು ಮಾಡಬೇಡಿ. ಎಲ್ಲ ವೇರಿಯೇಷನ್ಸು ಒಂದು ಬಾಡಿ ಪಾರ್ಟ್ಸ್ಗೆ ಒಂದು ವೇರಿಯೇಷನ್ ಮಾಡಿ ಸಾಕು ಅಷ್ಟೇ. ಅದು ಮ್ಯಾಕ್ಸಿಮಮ್ ರೆಪ್ಸ್ 10 reps ಇಟ್ಕೊಳ್ಳಿ. ವೇರಿಯೇಷನ್ಗೆ 10 reps 2 ಸೆಟ್ಸ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೋಡಿ, ಲ್ಯಾಟ್ರಲ್ ರೈಸ್ ಸೈಡ್ ಡೆಲ್ಟಾಸ್ಗೆ ನಾನು 15 reps 2 ಸೆಟ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಲೈಟ್ ಎಲ್ಬೋಸ್ ಬೆಂಡ್ ಮಾಡ್ಕೊಂಡಿದ್ದೀನಿ. ಬೆಂಡ್ ಮಾಡ್ತಾ ನೇರವಾಗಿ ಶೋಲ್ಡರ್ ಲೆವೆಲ್ಗೆ ಲಿಫ್ಟ್ ಮಾಡ್ತಾಯಿದ್ದೀನಿ. 15 reps 2 sets. reps ಆದಮೇಲೆ ಮತ್ತೆ 30 to 40 ಸೆಕೆಂಡ್ ರೆಸ್ಟ್ ತೊಗೊಳ್ತಾ ಇದ್ದೀನಿ. ಮಸಲ್ ರಿಕವರಿ ಆಗಲಿ ಅಂತ, ಹಾರ್ಟ್ ರೇಟ್ ಮತ್ತು ಬ್ರೀತಿಂಗ್ ಕಂಟ್ರೋಲ್ ಬರಲಿ ಅಂತ. ನನ್ನ ಮ್ಯಾಕ್ಸಿಮಮ್ ರೆಸ್ಟ್ 30 to 40 ಸೆಕೆಂಡ್ ರೆಸ್ಟ್ ಇರುತ್ತೆ. ನೀವು 1 to 2 minutes ರೆಸ್ಟ್ ತೊಗೊಬೋದು. ತ್ರೀ ಟು 4 ಡೇಸಿಂದ ಕ್ಲೈಂಟ್ಸ್ ಜಾಸ್ತಿ ಬರೋದ್ರಿಂದ ನನಗೆ ಸರಿಯಾಗಿ ವರ್ಕೌಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಫುಲ್ ಬಾಡಿ ಸರ್ಕ್ಯೂಟ್ ಮಾಡ್ತಾಯಿದ್ದೀನಿ. ಇದು ಬಿಗಿನರ್ಸ್ಗೆ ಒಳ್ಳೆಯದು. ನೀವು 15 days to 20 days ಫುಲ್ ಬಾಡಿ ಸರ್ಕ್ಯೂಟ್ ಮಾಡೋದ್ರಿಂದ ಸ್ಟ್ರೆಂಥನಿಂಗ್ ಬಿಲ್ಡ್ ಆಗುತ್ತೆ. ಸೊ ಇದನ್ನು ನೀವು ಯಾವತ್ತೂ ಬಿಗಿನರ್ಸು ಫುಲ್ ಬಾಡಿ ಸರ್ಕ್ಯೂಟ್ ಹೀಗೆ ಮಾಡಿ. ಮತ್ತೆ ಲ್ಯಾಟ್ರಲ್ ರೈಸ್ ಶುರು ಮಾಡ್ತಾಯಿದ್ದೀನಿ. ನೋಡಿ, ಆ್ಯಂಗಲ್ ನೋಡಿ, ಶೋಲ್ಡರ್ ಲೆವೆಲ್ಗೆ ಲಿಫ್ಟ್ ಮಾಡ್ತಾಯಿದ್ದೀನಿ. 15 reps 2 sets. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋದಲ್ಲಿ ದಯವಿಟ್ಟು ಟ್ರೈನರ್ನ ಕೇಳಿ, ಹೇಳ್ಕೊಡ್ತಾರೆ. ಏನೇ ಬಾಡಿ ಕಂಡೀಷನ್ ರಾಂಗ್ ಇದ್ರೇನು ಟ್ರೈನರ್ ಹತ್ರ ಮಾತಾಡಿ. ಪರ್ಸನಲ್ ಟ್ರೈನಿಂಗ್ ತೊಗೊಂಡಿದ್ದಾಗ ಹೇಳ್ಕೊಡ್ಲಿಲ್ಲ ಅಂದರೆ ಪರವಾಗಿಲ್ಲ, ಒಳ್ಳೆ ಟ್ರೈನರ್ಸ್ ಇರ್ತಾರೆ, ಹೇಳ್ಕೊಡ್ತಾರೆ. ಮಾತಾಡಿ ಅವ್ರ ಹತ್ರ. ಇಲ್ಲ ವಿಡಿಯೋಸ್ ನೋಡಿ ಪ್ರಾಪರಾಗಿ ಮಾಡಿ, ಯೂಸ್ಫುಲ್ ಆಗುತ್ತೆ. ಈಗ ಶೋಲ್ಡರ್ ವೇರಿಯೇಷನ್ ಮುಗೀತು. ಚೆಸ್ಟ್ ವೇರಿಯೇಷನ್ಗೆ ಹೋಗೋಣ. ಚೆಸ್ಟಿಗೆ ನಾನು ಫಸ್ಟು ಫ್ಲ್ಯಾಟ್ ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ. ಚೆಸ್ಟ್ ಸ್ಟ್ರೆಂಥನಿಂಗ್ ಮಾಡೋದಕ್ಕೋಸ್ಕರ ಮ್ಯಾಕ್ಸಿಮಮ್ ವೆಯ್ಟ್ ನಾನು 7.5 ತೊಗೊಂಡಿದ್ದೀನಿ. 15 reps 2 sets. ನೀವು 5 kg ತೊಗೊಳ್ಳಿ. 10 reps 2 sets ಮಾಡಿ. ನೋಡಿ,
ಫುಲ್ಲು ಸ್ಟ್ರೆಚ್ ಆಗುತ್ತೆ ಡಂಬಲಲ್ಲಿ. ಬಾರ್ ಮತ್ತು ಡಂಬಲಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ಬಾರ್ಬೆಲ್ಲಲ್ಲಿ ನೀವು ಫುಲ್ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಡಂಬಲಲ್ಲಿ ಬಿಗಿನರ್ಸ್ ಫುಲ್ ಸ್ಟ್ರೆಚ್ ಮಾಡ್ಬೋದು. ಬಿಗಿನರ್ ಯಾವತ್ತೂ ಡಂಬಲ್ ಯೂಸ್ ಮಾಡಿ, ಒಳ್ಳೆ ಸ್ಟ್ರೆಚ್ ಆಗುತ್ತೆ ಚೆಸ್ಟ್ ಮಸಲ್. ನೀವು ಯಾವತ್ತೂ ವರ್ಕೌಟ್ ಮಾಡುವಾಗ ನಿಮ್ಮ ಯಾವ ಬಾಡಿ ಪಾರ್ಟ್ಸ್ ವರ್ಕೌಟ್ ಮಾಡ್ತಾಯಿದ್ದೀರಾ ಅದನ್ನು ನೀವು ಫೀಲ್ ಮಾಡ್ತಾ ಮಾಡಬೇಕು, ಸ್ಟ್ರೆಚ್ ಆಗ್ತಾಯಿದೆಯಾ ಇಲ್ವಾ ವೇರಿಯೇಷನ್. ನೋಡಿ ನೇರವಾಗಿ ಚೆಸ್ಟ್ ನೇರವಾಗಿ ಡಂಬಲ್ಸ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಕ್ಲೋಸ್ ಟಚ್ ಮಾಡ್ತಾಯಿಲ್ಲ ಡಂಬಲ್ನ, ಗ್ಯಾಪ್ ಇದೆ, ಸ್ಲೈಡ್ ಗ್ಯಾಪ್ ಇದೆ ಕೆಳಗಡೆ. ಫುಲ್ಲು ಸ್ಟ್ರೆಚ್ ಮಾಡ್ತಾಯಿದ್ದೀನಿ. 15 reps 2 sets ಮಾಡಿ ನಾನು 30 to 40 seconds ರೆಸ್ಟ್ ತೊಗೊಂಡು ಮತ್ತೆ ವೇರಿಯೇಷನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನನಗೆ ಹೈ ಎನರ್ಜಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಇಂಟೇಕ್ ಮಾಡಲ್ಲ. ನಿಮಗೆ ಎನರ್ಜಿ ಇಲ್ಲ, ಲೋ ಎನರ್ಜಿ ಫೀಲ್ ಆಗ್ತಾಯಿದ್ರೆ ಅಂದರೆ ನೀವು ಒಂದು ಬನಾನಾ ಇಲ್ಲ ಆಪಲ್ ಇಲ್ಲ ಒಂದು ಬಾಯ್ಲ್ಡ್ ಎಗ್ ಇಲ್ಲ ಬ್ಲಾಕ್ ಕಾಫಿ ಕುಡಿದು ನೀವು ಸ್ಟಾರ್ಟ್ ಮಾಡ್ಬೋದು. ನೋಡಿ ನೆಕ್ಸ್ಟ್ ಮತ್ತೆ 15 sets 2 sets ಮಾಡ್ತಾಯಿದ್ದೀನಿ ಚೆಸ್ಟಿಗೆ. ನಿಮ್ಮ ವೇರಿಯೇಷನ್ಸ್ ಕಂಟ್ರೋಲ್ ಮತ್ತು ಪ್ರಾಪರ್ ವೇರಿಯೇಷನಲ್ಲಿ ಮೇಲೆ ಕೆಳಗಡೆ ಮಾಡಬೇಕು. ಕಂಟ್ರೋಲಬಲ್ ಆಗಿ, ತುಂಬ ಕಂಟ್ರೋಲಾಗಿ ಇಟ್ಕೊಳ್ಳಿ. ಮಸಲ್ನ ಸ್ಟ್ರೆಂತಾಗಿ ಚೆಸ್ಟ್ ಫೀಲ್ ಮಾಡಿ, ಸ್ಟ್ರೆಚ್ ಮಾಡಿ. ಕರೆಕ್ಟ್ ಫಾರ್ಮಿಂದ ಮಾಡಿ. ನಾನು 15 reps 2 sets ಮಾಡ್ತಾಯಿದ್ದೀನಿ, ನೋಡ್ಬೋದು. ಯಾವುದೇ ಎಕ್ಸಸೈಸ್ ಮಾಡುವಾಗ ನೀವು ಪ್ರಾಪರ್ ವಾರ್ಮಪ್ ಮಾಡಿ ಸ್ಟಾರ್ಟ್ ಮಾಡಿ, ಮತ್ತು ವರ್ಕೌಟ್ ಆದಮೇಲೆ ಪ್ರಾಪರಾಗಿ ಕೂಲ್ ಡೌನ್ ಎಕ್ಸಸೈಸ್ ಸಹ ಮಾಡಬೇಕು. ತುಂಬ ಇಂಪಾರ್ಟೆಂಟು ಮಸಲ್ ರಿಕವರಿಗೆ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಚೆಸ್ಟ್ಗೆ ಪೆಕ್ ಫ್ಲೈಸ್. ಮಿಷಿನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಪಿನ್ ಇದೆಯಲ್ಲ, ನಿಮಗೆ ರೆಡ್ ಪಿನ್ ಕಾಣಿಸ್ತಾ ಇದೆ ನೋಡಿ ಎರಡು ಸೈಡ್, ಅದನ್ನು ನಾನು 4ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ಚೆಸ್ಟ್ ನೇರವಾಗಿ ಎಲ್ಬೋಸ್ನ ಸ್ಲೈಡ್ ಬೆಂಡ್ ಮಾಡಿಕೊಂಡು ನಾನು ಫ್ಲೈಸ್ ಮಾಡ್ತಾಯಿದ್ದೀನಿ. ಮಿಡ್ ಚೆಸ್ಟ್ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ 15 reps 2 sets ಮಾಡ್ತಾಯಿದ್ದೀನಿ. ನೀವು 10 reps 2 sets ಮಾಡಿ. ಮತ್ತು ಬ್ರೀತಿಂಗ್ ಟೆಕ್ನಿಕ್ ತುಂಬ ಇಂಪಾರ್ಟೆಂಟು. ಎಕ್ಸಸೈಸ್ ಮಾಡುವಾಗ ನಿಮ್ಮ ಮಸಲ್ ಕನ್ಸ್ಟ್ರಕ್ಷನ್ ಆಗುವಾಗ ನೀವು ಇನ್ಹೇಲ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಆಗೋವಾಗ ನೀವು ಎಕ್ಸೇಲ್ ಮಾಡಬೇಕು, ಅಂದರೆ ಉಸಿರನ್ನ ಬಿಡಬೇಕು. ಒಂದು ವೇರಿಯೇಷನ್ ಆದಮೇಲೆ 30 to 40 seconds ರೆಸ್ಟ್ ತಗೊಳ್ತಾ ಇದ್ದೀನಿ. ಎಕ್ಸಸೈಸ್ ಆದಾಗ ಜಾಸ್ತಿ ಹೊತ್ತು ಕೂರಬೇಡಿ, ನಿಧಾನವಾಗಿ ಫ್ಲೋರಲ್ಲಿ ಓಡಾಡಿ, ನಿಮಗೆ ಬ್ಲಡ್ ಫ್ಲೋ ಆಗುತ್ತೆ. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಪೆಕ್ ಫ್ಲೈಸ್ ಅಂತಾರೆ. ನಿಮ್ಮ ಚೆಸ್ಟನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡುತ್ತೆ. ಡಂಬಲ್ ಪ್ರೆಸ್ಗೂ ಪೆಕ್ ಫ್ಲೈಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಡಂಬಲ್ ಪ್ರೆಸ್ ಕಾಂಪೌಂಡ್ ವರ್ಕೌಟ್ಸ್ ಯಾವುದೇ ಆಗಲಿ ನಿಮ್ಮನ್ನು ಮಸಲ್ ತಿಕ್ಕಾಗಿ ಮಾಡುತ್ತೆ, ತಿಕ್ನೆಸ್ ಬರುತ್ತೆ. ಈ ಐಸೋಲೇಷನ್ ವರ್ಕೌಟ್ಸ್ ಏನು ಮಾಡುತ್ತೆ ಅಂದರೆ ಪ್ರಾಪರಾಗಿ ಅದೇ ಬಾಡಿ ಪಾರ್ಟ್ಗೆ ಬೀಳುತ್ತೆ ಮತ್ತು ಸ್ಟ್ರೆಚ್ ಫೀಲ್ ಆಗುತ್ತೆ. ಸ್ಟ್ರೆಚ್ ಫೀಲ್ ಆಗೋದಕ್ಕೋಸ್ಕರ ಐಸೋಲೇಷನ್ ವರ್ಕೌಟ್ ಮಾಡ್ತೀವಿ. ಮಸಲ್ ಎಕ್ಸ್ಪ್ಯಾಂಡ್ ಆಗುತ್ತೆ ಚೆನ್ನಾಗಿ ಐಸೋಲೇಷನ್ ವರ್ಕೌಟ್ ಮಾಡೋದ್ರಿಂದ. ಕಾಂಪೌಂಡ್ ವರ್ಕೌಟ್ ಮಾಡೋದ್ರಿಂದ ಸ್ಟ್ರೆಂತ್ ಆಗುತ್ತೆ, ಥಿಕ್ನೆಸ್ ಆಗಿ ಕಾಣಿಸುತ್ತೆ ಮಸಲ್. ನೆಕ್ಸ್ಟ್ ವರ್ಕೌಟ್ ಬ್ಯಾಕ್ ಮಾಡೋಣ.
ಲ್ಯಾಟ್ ಪುಲ್ ಡೌನ್. ಮ್ಯಾಕ್ಸಿಮಮ್ ಬಾಡಿ ವೆಯ್ಟ್ಗೆ ನೀವು ಆಫ್ ಹಾಕ್ಕೊಳ್ಳಿ. ನಾನು 35 to 45 ವೆಯ್ಟ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಲ್ಯಾಟ್ ಪುಲ್ ಡೌನ್ ಮಾಡುವಾಗ ಸ್ವಲ್ಪ ಬೆಂಡಾಗಿ ಸ್ಲೈಟಾಗಿ ಪುಲ್ ಮಾಡೋವಾಗ ನೀವು ನೆಕ್ವರೆಗೂ ಪುಲ್ ಮಾಡಿ ನೇರವಾಗಿ ಬಿಡಿ. ನಿಮ್ಮ ಎರಡು ಕೈಗಳನ್ನು ನಿಮ್ಮ ಬಾರಿಂದ ಪರ್ಫೆಕ್ಟ್ ಶೋಲ್ಡರಿಂದ ಸ್ವಲ್ಪ ವೈಡ್ ಡಿಸ್ಟೆನ್ಸ್ ತಗೊಂಡು ಗ್ರಿಪ್ಪಿಂಗ್ನ ಹಿಡ್ಕೋಬೇಕು. ಪುಲ್ ಮತ್ತು ಬಿಡೋವಾಗ ನೀವು ಲ್ಯಾಟ್ನ ಫೀಲ್ ಮಾಡ್ತಾ ನಿಧಾನವಾಗಿ ಬಿಡಬೇಕಾಗುತ್ತೆ. ಯಾವುದೇ ವರ್ಕೌಟ್ ಮಾಡಲಿ ಪ್ರಾಪರಾಗಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಮಸಲ್ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ ಬಿಗಿನರ್ಸ್ಗೆ. ಸೊ ಕಾನ್ಸಂಟ್ರೇಟ್ ಮಾಡಿ ಟ್ರೈ ಮಾಡಿ, ವರ್ಕೌಟ್ ಮಾಡಿ, ಪ್ರಾಪರಾಗಿ ರೆಸ್ಟ್ ತಗೊಳ್ಳಿ. ಈಚ್ ಸೆಟ್ಸ್ ಆದಮೇಲೆ 1 or 2 minutes ರೆಸ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಲ್ಯಾಟ್ ಪುಲ್ ಡೌನ್, ಇದು ಲ್ಯಾಟಿಸ್ ಅಬ್ಡೋಮಿನಲ್ಸ್ ಬ್ರಾಡ್ ಆಗೋಕ್ಕೆ ಲ್ಯಾಟ್ ಪುಲ್ ಡೌನ್ ಮಾಡ್ತಾಯಿದ್ದೀವಿ. ಫಾರ್ಮ್ ನೋಡಿ, ನಾನು ಎರಡು ಕೈಗಳನ್ನು ಶೋಲ್ಡರ್ ಲೆವೆಲಿಂದ ಸ್ವಲ್ಪ ವೈಡ್ ಹಿಡ್ಕೊಂಡು ಎರಡೂ ಸಮವಾಗಿ ಕೈಗಳನ್ನು ಗ್ರಿಪ್ಪಿಂಗ್ ಸ್ಟ್ರೆಂತಾಗಿ ಹಿಡ್ಕೊಂಡು ಲ್ಯಾಟ್ ಪುಲ್ ಡೌನ್ ಮಾಡ್ತಾಯಿದ್ದೀನಿ. ಲ್ಯಾಟ್ ಪುಲ್ ಮಾಡುವಾಗ ನಿಮ್ಮ ಲ್ಯಾಟ್ಸ್ ಎಂಗೇಜ್ ಆಗಿದೆಯಲ್ಲ ಅಂತ ಕಾನ್ಸಂಟ್ರೇಟ್ ಮಾಡಬೇಕು. ಎಂಗೇಜ್ ಮಾಡ್ತಾ ಪುಲ್ ಮಾಡಬೇಕು. ಮತ್ತು ಬ್ರೀತಿಂಗ್ ಟೆಕ್ನಿಕ್ ತುಂಬ ಇಂಪಾರ್ಟೆಂಟು. ಪುಲ್ ಮಾಡುವಾಗ ಎಕ್ಸೇಲ್ ಮಾಡಿ, ಬಿಡುವಾಗ ಇನ್ಹೇಲ್ ಮಾಡಿ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಲ್ಯಾಟ್ ಪುಲ್ ಡೌನ್ ಮುಗೀತು. ಈಗ ಅಪ್ಪರ್ ಬ್ಯಾಕ್ಗೆ ಮತ್ತು ರೇರ್ ಡೆಲ್ಟಾ ರೊಂಬಾಯ್ಡ್ಸ್ಗೆ ನಾವು ಸೀಟೆಡ್ ರೋಯಿಂಗ್ ಮಾಡೋಣ. ನೋಡಿ, ನನ್ನ ಎರಡು ಕೈಗಳನ್ನು ನೇರವಾಗಿ ಹೊಟ್ಟೆಯ ನೇರ ಭಾಗವಾಗಿ ತರ್ತಾಯಿದ್ದೀನಿ ಮತ್ತು ಭುಜವನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಸ್ಕ್ವೀಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಸ್ಟ್ರೆಚ್ ಮತ್ತು ಸ್ಟ್ರೆಂತ್ನಿಂಗ್ ಆಗೋಕ್ಕೆ ಒಳ್ಳೆಯ ಸಹಾಯ ಮಾಡುತ್ತೆ. ನೀವು ಸ್ಕ್ವೀಸ್ ಮಾಡಬೇಕು, ಸ್ಕ್ವೀಸ್ ಮಾಡ್ತಾ ಬಿಡಬೇಕು. ನೋಡಿ, ಫಾರ್ಮ್ನ ಕಂಟ್ರೋಲಾಗಿ ಮಾಡಿ ಬ್ಯಾಕ್ ಸ್ಕ್ವೀಸ್ ಮಾಡ್ತಾ ಎಂಗೇಜ್ ಮಾಡ್ತಾ ಎರಡು ಕೈಗಳನ್ನು ಬಿಡಿ. ಮಸಲ್ ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇರಿಯೇಷನ್ ಆದಮೇಲೆ 1 or 2 minutes ರೆಸ್ಟ್ ತೊಗೊಳ್ಳಿ. ರೆಸ್ಟ್ ತೊಗೊಂಡು ಮತ್ತೆ ಬಿಗಿನ್ ಮಾಡಿ. ಇದನ್ನು ಸೀಟೆಡ್ ರೋಯಿಂಗ್ ಅಂತೀವಿ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪರ್ ಬ್ಯಾಕ್ ಮತ್ತು ರೊಂಬಾಯ್ಡ್ಸ್, ರೇರ್ ಡೆಲ್ಟಾ ಟ್ರ್ಯಾಪ್ಸ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ. ಪ್ರತಿ ಬಾರಿ ಎಕ್ಸಸೈಸ್ ಮಾಡುವಾಗ ನಿಮ್ಮ ಬ್ರೀತಿಂಗ್ ಮತ್ತು ಹಾರ್ಟ್ ರೇಟ್ನ ಗಮನಿಸ್ತಾ ಇರಿ. ತುಂಬ ಟಯರ್ಡ್ ಆದರೆ ದಯವಿಟ್ಟು ರೆಸ್ಟ್ ತೊಗೊಳ್ಳಿ. ಇಲ್ಲಾಂದರೆ ಎಕ್ಸಸೈಸ್ ಆಗೋದೇ ಇಲ್ಲ ಅಂದರೆ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ. ಯಾಕಂದರೆ ಜಿಮ್ಮಲ್ಲಿ ಮಾಡುವಾಗ ವೆಂಟಿಲೇಷನ್ ಕಮ್ಮಿ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಸಿಗೋದ್ರಿಂದ. ಯಾಕಂದರೆ ಫುಲ್ ಕ್ಲೋಸ್ ಮಾಡಿರ್ತಾರೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ತಲೆ ಚಕ್ಕರ್ ಬರ್ಬೋದು, ಲೋ ಬಿ ಪಿ ಮತ್ತು ಹೈ ಬಿ ಪಿ ರೋಗ ಸಡನ್ನಾಗಿ ಬರುತ್ತೆ. ಸೊ ಸ್ಲೀಪ್ಲೆಸ್ ನೈಟ್, ಚೆನ್ನಾಗಿ ನಿದ್ದೆ ಮಾಡದೇ ಇದ್ದರೆ, ಒಬ್ರೊಬ್ರಿಗೆ ಏನಾದರೂ ತಿಂದೇ ಹೋದರೆ ಆಯಾಸ ಆಗ್ಬೋದು. ಲೋ ಬಿ ಪಿ ಹೈ ಬಿ ಪಿ ಇರೋರಿಗೆ ತಲೆ ಚಕ್ಕರ್ ಬರೋದಾಗಲಿ, ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಬರೋಕ್ಕೆ ಸ್ಟಾರ್ಟ್ ಆದರೆ ನೀವು ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಮುಂದೆ ವರ್ಷಕ್ಕೆ ಹೋಗಬೇಡಿ.
ಪ್ರಾಪರ್ ಟ್ರೈನ ಸಜೆಷನ್ ಇಲ್ಲದೆ ಏನು ಮಾಡೋಕ್ಕೆ ಹೋಗ್ಬಿಡಿ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಟ್ರೈಸಿಪ್ಸ್ಗೆ ಹಿಂಗೆ ನೋಡ್ಬೋದು, ನಾನು ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತಲೆಯಿಂದ ಮೇಲೆ ಸ್ವಲ್ಪ ಮೇಲೆ ಭಾಗಕ್ಕೆ ಮಿಷಿನ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ವಿ ಆ್ಯಂಗಲ್ ಬಾರ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ಗೆ ಇದು ಒಳ್ಳೆ ಎಕ್ಸಸೈಸು. ರೋಪಲ್ಲಿ ನೀವು ಎಕ್ಸ್ಟೆನ್ಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಪ್ರಾಪರ್ ಫಾರ್ಮ್ ಬರೋಲ್ಲ. ನೀವು ವಿ ಆ್ಯಂಗಲ್ ಇಲ್ಲ ಮತ್ತು ಸ್ಟ್ರೈಟ್ ಬಾರ್ ಯೂಸ್ ಮಾಡ್ಬೋದು. ನೋಡಿ, ಮಾಡುವಾಗ ನಿಮ್ಮ ಬಾಡಿಯನ್ನು ಸ್ಲೈಟಾಗಿ ಬೆಂಡ್ ಮಾಡ್ಕೊಳ್ಳಿ. ನಿಮ್ಮ 2 ಕೈಗಳನ್ನು ಬಾಡಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಫುಲ್ ಪುಷ್ ಮಾಡಿ ಟ್ರೈಸಿಪ್ಸ್ನ ಫೀಲ್ ಮಾಡ್ತಾ ಮತ್ತು ಅದೇ ಆ್ಯಂಗಲಿಂದ ನೀವು ಬೈಸಿಪ್ಸ್ಗೆ ಟಚ್ ಆಗಿ ಕೆಳಗಡೆ ಪುಷ್ ಮಾಡಬೇಕು. ತುಂಬ ಮೇಲಕ್ಕೆ ಬಿಡಬೇಡಿ. ಫಾರ್ಮ್ನ ಕರೆಕ್ಟಾಗಿ ಮಾಡಿ. ಫಾರ್ಮ್ ತುಂಬ ಇಂಪಾರ್ಟೆಂಟು. ಸೊ ಫಾರ್ಮ್ ಕಳ್ಕೊಬೇಡಿ. ಗೊತ್ತಾಗಲಿಲ್ಲ ಟ್ರೈನರ್ನ ಕೇಳಿ ಸಜೆಷನ್ ತಗೊಳ್ಳಿ. ಸೊ ಒಂದು ಸೆಟ್ ಆದಮೇಲೆ ರೆಸ್ಟ್ ಮಾಡ್ತಾಯಿದ್ದೀನಿ. 30 to 40 ಸೆಕೆಂಡ್ ರೆಸ್ಟ್ ಮಾಡ್ತಾಯಿದ್ದೀನಿ. ನೀವು 1 or 2 minutes ರೆಸ್ಟ್ ತೊಗೊಳ್ಳಿ. ದಯವಿಟ್ಟು ನಿಮ್ಮ ಹಾರ್ಟ್ ರೇಟ್ ಮತ್ತು ಬ್ರೀತಿಂಗ್ನ ಗಮನಿಸ್ತಾ ಇರಿ. ತುಂಬ ಟೈರ್ಡ್ನೆಸ್ ಮತ್ತು ಡೈಸಿನೆಸ್ ಇಲ್ಲ ಸುಸ್ತಾಗೋದು, ತಲೆ ಚಕ್ಕರ್ ಬರೋದು, ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಆದರೆ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿ ಆ್ಯಂಗಲ್ ಬಾರ್ ಪುಷ್ ಡೌನ್ ಫಾರ್ ಟ್ರೈಸಿಪ್ಸ್, 15 reps, 2 sets. ನೋಡ್ಬೋದು, ಫಾರ್ಮ್ನ ಕಂಟ್ರೋಲಬಲ್ ಆಗಿ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ಟ್ರೈಸಿಪ್ಸ್ ಸ್ಟ್ರೆಂತ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಹೋಗೋಣ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಸಿಂಗಲ್ ಡಂಬಲ್ ಎಕ್ಸ್ಟೆನ್ಷನ್. ನೋಡಿ, ನಾನು ಮ್ಯಾಕ್ಸಿಮಮ್ ವೆಯ್ಟ್ 10 kg ತೊಗೊಂಡಿದ್ದೀನಿ. ನೀವು 5 ಇಲ್ಲಾಂದರೆ 7.5 ತೊಗೊಬೋದು. 2 ಕೈಗಳಿಂದ ಸಿಂಗಲ್ ಡಂಬಲ್ನ ನಾನು ತಲೆ ನೇರವಾಗಿ ಮೇಲೆ ಮಾಡ್ತಾ ಫುಲ್ಲು ಕೆಳಗಡೆ, ಕುತ್ತಿಗೆಯಿಂದ ಕೆಳಗಡೆವರೆಗೂ ಬೈಸಿಪ್ಸ್ ಟಚ್ ಆಗುತ್ತಲ್ಲ, ಬೈಸಿಪ್ಸ್ ಟಚ್ ಆಗೋವರೆಗೂ ಕೆಳಗಡೆ ನಾನು ಡೌನ್ ಮಾಡ್ತಾಯಿದ್ದೀನಿ. ಲ್ಯಾಟ್ರಲ್ ಹೆಡ್ಗೆ ಒಳ್ಳೆ ಎಕ್ಸಸೈಸ್ ಇದು, ಟ್ರೈಸಿಪ್ಸ್ ಸಿಂಗಲ್ ಡಂಬಲ್ ಎಕ್ಸ್ಟೆನ್ಷನ್. 15 reps, 2 sets. 1 set ಆಯಿತು. 30 to 40 ಸೆಕೆಂಡ್ ರೆಸ್ಟ್ ತಗೊಳ್ತಾ ಇದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಸಿಂಗಲ್ ಡಂಬಲ್ ಎಕ್ಸ್ಟೆನ್ಷನ್. reps ಮಾಡ್ತಾಯಿದ್ದೀನಿ. 2 sets. ಸೆಕೆಂಡ್ ರೌಂಡ್ ಇದು. ಆಫ್ಟರ್ 40 ಸೆಕೆಂಡ್ ರೆಸ್ಟ್ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೇರವಾಗಿ ಕಂಟ್ರೋಲಾಗಿ ಫಾರ್ಮ್ನ ಕಳ್ಕೊಳ್ಳದೆ 15 reps ಮಾಡಿದೆ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಈಗ ಬೈಸಿಪ್ಸ್ಗೆ ನಾನು ಡಂಬಲ್ ಚೂಸ್ ಮಾಡಿದ್ದೀನಿ. ಡಂಬಲ್ ಕರ್ವ್ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, 7.5 ತೊಗೊಂಡಿದ್ದೀನಿ. ನೀವು 5 kg ಇಲ್ಲ 4 kg ತೊಗೊಳ್ಳಿ, ನಿಮ್ಮ ಮ್ಯಾಕ್ಸಿಮಮ್ ವೆಯ್ಟ್. ಡಂಬಲ್ ಕರ್ಲ್, ನೀವು ಕರ್ಲ್ ಅಂದರೆ ಸುಮ್ಮನೆ ಸ್ಟ್ರೈಟಾಗಿ ಮಾಡೋದಲ್ಲ, ನಿಮ್ಮ ಈ ಲಾಸ್ಟ್ ಫಿಂಗರ್ ಇದೆಯಲ್ಲ ಅದನ್ನು ನೀವು ಇನ್ಸೈಡ್ ಮಾಡಬೇಕು, ಒಳಗಡೆ ಕರ್ಲ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಬೈಸಿಪ್ಸ್ ಚೆನ್ನಾಗಿ ಪಂಪ್ ಆಗುತ್ತೆ, ಒಳ್ಳೆ ಶೇಪ್ ಬರೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. 15 reps ಮಾಡಿದೆ. ಆಫ್ಟರ್ ಈಚ್ ಸೆಟ್ ನಾನು 1 minute ರೆಸ್ಟ್ ತಗೊಳ್ತಾ ಇದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಂಬಲ್ ಬೈಸಿಪ್ಸ್ ಕರ್ವ್ ಪ್ರೆಸ್
ನೋಡ್ಬೋದು. ಬೈಸಿಪ್ಸ್ ಕರ್ಲ್ ಪ್ರೆಸ್ ಮಾಡುವಾಗ ನಿಮ್ಮ ಬೈಸಿಪ್ಸ್ನ ಫೀಲ್ ಮಾಡ್ತಾ ಕೆಳಗಡೆ ಬಿಡಬೇಕು. ಫುಲ್ ಸ್ಟ್ರೆಚ್ ಮಾಡಿ ಮತ್ತು ಮೇಲೆ ಕರ್ಲ್ ಮಾಡ್ತಾ ತಗೊಂಡೋಗ್ಬೇಕು. ಮ್ಯಾಕ್ಸಿಮಮ್ ವೆಯ್ಟ್ ಚೂಸ್ ಮಾಡಿ ಫಿನಿಶ್ ಮಾಡಿ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಬೈಸಿಪ್ಸ್ಗೆ ಹ್ಯಾಮರ್ ಡಂಬಲ್ ಪ್ರೆಸ್. ಇದು ನಿಮ್ಮ ಬ್ರಾಚಸ್ನ ಸ್ಟ್ರೆಂತ್ ಮಾಡುತ್ತೆ. ನೋಡಿ, ಹ್ಯಾಮರ್ ಡಂಬಲ್ ನೇರವಾಗಿ ಕೆಳಗಡೆಯಿಂದ ನನ್ನ ಶೋಲ್ಡರ್ ಲೆವೆಲ್ಗೆ ತರ್ತಾಯಿದ್ದೀನಿ. ಬೈಸಿಪ್ಸ್ನ ಫೀಲ್ ಮಾಡ್ತಾ ಕಂಟ್ರೋಲಾಗಿ ಮಾಡ್ತಾಯಿದ್ದೀನಿ. 15 reps 2 sides. ಮತ್ತೆ ರೆಸ್ಟ್ ತೊಗೊಳ್ತಾ ಇದ್ದೀನಿ. 30 to 40 seconds ರೆಸ್ಟ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹ್ಯಾಮರ್ ಡಂಬಲ್ ಫಾರ್ ಬೈಸಿಪ್ಸ್. ಯಾವುದೇ ವರ್ಕೌಟ್ ಮಾಡಲಿ, ಫಾರ್ಮ್ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಕಂಟ್ರೋಲಾಗಿ ನಾನು 15 reps ಮಾಡ್ತಾಯಿದ್ದೀನಿ ಬೈಸಿಪ್ಸ್ಗೆ. reps ಮುಗೀತು. 1 to 2 minutes ರೆಸ್ಟ್ ತೊಗೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಸೈಸ್ ಲೆಗ್ಸ್ಗೆ ಮಾಡ್ತಾಯಿದ್ದೀನಿ. ಗಾಬ್ಲೆಟ್ ಸ್ಕ್ವಾಟ್ ಅಂತಾರೆ. ಡಂಬಲ್ನ ಹೋಲ್ಡ್ ಮಾಡ್ತಾ ಚೆಸ್ಟ್ ಲೆವೆಲ್ಗೆ ಹಿಡ್ಕೊಂಡು ಕೂರ್ತಾಯಿದ್ದೀನಿ. ನೀವು ಸ್ಕ್ವಾಟ್ ಮಾಡುವಾಗ ನಿಮ್ಮ ಹೊಟ್ಟೆ ಭಾಗ ಮತ್ತು ಲೆಗ್ಸ್ ಗ್ಲೂಟ್ಸ್ನ ಎಂಗೇಜ್ ಮಾಡ್ತಾ ಕೂರಬೇಕು. ಬ್ರೀತಿಂಗ್ ಟೆಕ್ನಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕ್ವಾಟ್ ಮಾಡುವಾಗ ಇನ್ಹೇಲ್ ಮಾಡಿ ಕೋರ್ ಎಂಗೇಜ್ ಮಾಡ್ತಾ ಕೂರಿ. ಮತ್ತು ಮೇಲೆ ಎದ್ದಾಗ ನೀವು ಬ್ರೀತ್ ಔಟ್ ಮಾಡಬೇಕು. ನೋಡಿ, 90 ಸ್ಕ್ವಾಟ್ಸ್. ನೀವು ಇಲ್ಲ ನಮಗೆ ವೆಯ್ಟ್ ಬೇಡ ಅಂದ್ರೆ ಕೂಡ ವಿತೌಟ್ ವೆಯ್ಟ್ ನೀವು ಸ್ಕ್ವಾಟ್ ಮಾಡ್ಬೋದು. ಸ್ಕ್ವಾಟ್ ಮಾಡುವಾಗ ನಿಮ್ಮ ಎರಡೂ ಕಾಲುಗಳು ನಿಮ್ಮ ಶೋಲ್ಡರ್ ಲೆವೆಲ್ಗೆ ಇರಲಿ. ಶೋಲ್ಡರ್ ಲೆವೆಲ್ಗೆ ವೈಡ್ ಇಟ್ಕೊಳ್ಳಿ. ಕೂರೋವಾಗ ನಿಮ್ಮ ಕೋರ್ ಎಂಗೇಜ್ ಮಾಡ್ತಾ ಗ್ಲೂಟ್ಸ್ ಮತ್ತು ಕ್ವಾಡ್ರಿಪ್ಸ್ ಮಸಲ್ನ ಎಂಗೇಜ್ ಮಾಡ್ತಾ ಕೂರಬೇಕು. ನೋಡಿ, ಎರಡು ಕ್ವಾಡ್ರಿಪ್ಸ್ ನನ್ನ ನೇರವಾಗಿ ಕೂರ್ತಾಯಿದ್ದೀನಿ. 15 reps ಆಯಿತು. 1 minute ರೆಸ್ಟ್ ಮಾಡ್ತಾ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 15 reps ಗಾಬ್ಲೆಟ್ ಸ್ಕ್ವಾಟ್. ಬಿಗಿನರ್ಸ್ ವಿತೌಟ್ ವೆಯ್ಟ್ನೇ ಚೂಸ್ ಮಾಡಿ. ಎಲ್ಲ ಬಾಡಿ ಪಾರ್ಟ್ಸ್ನ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ನೀವು ಒಂದೊಂದು ವೇರಿಯೇಷನ್ ಮಾಡಿ. ಶೋಲ್ಡರ್ಗೆ ಒಂದು ವೇರಿಯೇಷನು, ಚೆಸ್ಟಿಗೆ ಒಂದು ವೇರಿಯೇಷನು, ಬ್ಯಾಕ್ಗೆ ಒಂದು ವೇರಿಯೇಷನು, ಟ್ರೈಸಿಪ್ಸ್ ಮತ್ತು ಬೈಸಿಪ್ಸ್ ಮತ್ತು ಲೆಗ್ಗೆ ಒಂದು ವೇರಿಯೇಷನ್ ಮಾಡ್ತಾ ಮುಗಿಸಿ. ಪ್ರಾಪರ್ ಕೂಲ್ ಡೌನ್ ಎಕ್ಸಸೈಸ್ ತೋರಿಸಿದ್ದೀನಿ. ಲಾಸ್ಟಲ್ಲಿ ಕೂಲ್ ಡೌನ್ ಎಕ್ಸಸೈಸ್ ಮಾಡಿ. ಫಿಫ್ಟೀನ್ reps 2 sets ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಆಗಿ. ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಎಕ್ಸಸೈಸ್ ಲಂಜಸ್. ನಾನು ಲಂಜಸ್ ವಿತೌಟ್ ವೆಯ್ಟ್ ಮಾಡ್ತಾಯಿದ್ದೀನಿ.
ಸೊ ನನಗೆ ಲೋಯರ್ ಬ್ಯಾಕ್ ಇಂಜುರಿ ಇರೋದ್ರಿಂದ ನಾನು ತುಂಬ ಲೋಯರ್ ಬ್ಯಾಕ್ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಆದರೂ ನಾನು ಬಿಡದೆ ಎಕ್ಸಸೈಸ್ ಮಾಡ್ತೀನಿ. ನೋಡಿ, ಫಾರ್ಮ್ನ ಕರೆಕ್ಟಾಗಿ ಸ್ವಲ್ಪ ಲೆಗ್ಗಿಂದ ಸ್ವಲ್ಪ ಮುಂದೆ ಇಟ್ಕೊಂಡು ನೀವು ನೆಲದ ನೇರವಾಗಿ ಕೂರಬೇಕು. ಕೂರೋವಾಗ ನಿಮ್ಮ ಕ್ವಾಡ್ರಿಪ್ಸ್ ಮಸಲ್ನ ಟೈಟಾಗಿ ಕೋರ್ನ ಎಂಗೇಜ್ ಮಾಡ್ಕೊಂಡು ಕೂರಬೇಕು. ಇದು ಗ್ಲೂಟ್ಸ್ ಮತ್ತು ನಿಮ್ಮ ಕ್ವಾಡ್ರಿಪ್ಸ್ ಸ್ಟ್ರೆಂತ್ ಆಗುತ್ತೆ. 15 reps ಆದಮೇಲೆ ಮತ್ತೆ ನೆಕ್ಸ್ಟ್ ಲೆಗ್ ಚೇಂಜ್ ಮಾಡಿದ್ದೀನಿ. ಲೆಗ್ ಯಾವುದೇ ಎಕ್ಸಸೈಸ್ ಆಗಲಿ ನೀವು ಫಾರ್ಮ್ನ ಬಿಡಬಾರ್ದು. ತುಂಬ ಜನ ಲೆಗ್ ವರ್ಕೌಟ್ ಮಾಡಲ್ಲ. ಲೆಗ್ ವರ್ಕೌಟ್ ತುಂಬ ಇಂಪಾರ್ಟೆಂಟು. ಲೆಗ್ ವರ್ಕೌಟ್ ಮಾಡಲೇಬೇಕು. ಲೆಗ್ ಸ್ಟ್ರೆಂತ್ ಆಗಿದ್ದರೆ ನಿಮ್ಮ ಅಪ್ಪರ್ ಬಾಡಿ ಕೂಡ ಸ್ಟ್ರೆಂಥನಿಂಗ್ ಮಾಡ್ಬೋದು ಬೇಗ ಈಸಿಯಾಗಿ. ನೋಡ್ಬೋದು ಲಂಜಸ್ ಹೇಗೆ ಮಾಡ್ತಾಯಿದ್ದೀನಿ ಅಂತ. ನನಗೆ ಇವಾಗ 36 ಏಜ್. ಈ ಏಜಲ್ಲಿ ಕೂಡ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡ್ಬೋದು. ಯಾವುದೇ ಏಜ್ ಇದೆ, ಜಸ್ಟ್ ನಂಬರ್. ಮಾಡಬೇಕು. ಯಾವುದೇ ಎಕ್ಸಸೈಸ್ ಆಗಲಿ, ಜಿಮ್ ಅಂತಲೇ ಅಲ್ಲ, ಯಾವುದೇ ಒಂದು ಆ್ಯಕ್ಟಿವಿಟಿ ತೊಗೊಳ್ಳಿ ನೀವು. ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ರನ್ನಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ದಯವಿಟ್ಟು ಎಕ್ಸಸೈಸ್ ಮಾಡಿ. 45 ಮಿನಿಟ್ಸ್ ದೇಹವನ್ನು ದಂಡಿಸಿ ಆರೋಗ್ಯವಾಗಿರೋಕ್ಕೆ ಟ್ರೈ ಮಾಡಬೇಕು. ಸೊ ಇವತ್ತು ನನ್ನ ಫುಲ್ ಬಾಡಿ ಸರ್ಕ್ಯೂಟ್ ಮುಗಿತಾ ಇದೆ. ಲೆಗ್ ವರ್ಕೌಟ್ ಜೊತೆಗೆ ಲಂಜಸ್ 2 sets ಮಾಡ್ತಾಯಿದ್ದೀನಿ. 15 into 2 sets ಈಚ್ ಲೆಗ್. ಲೋಯರ್ ಬ್ಯಾಕ್ ಇಂಜುರಿ ಆದಾಗಲಿಂದ 2017 ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಲೋಯರ್ ಬ್ಯಾಕ್ ಇಂಜುರಿ ಆಯಿತು. ಸೊ ಡಿಸ್ಕ್ ಬಲ್ಜ್ ಆಗಿದೆ. ಸೊ ಆಗಲಿಂದ ನಾನು ಸ್ವಲ್ಪ ಬಾಡಿ ಫಿಟ್ನೆಸ್ ಮಾಡೋಕ್ಕೆ ಸತತವಾಗಿ ಟ್ರೈ ಮಾಡ್ತಾಯಿದ್ದೀನಿ. ಬ್ಯಾಕ್ ಪೇಯ್ನ್ ಇರೋದ್ರಿಂದ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ. ಆದರೂ ನಾನು ಬಿಡದೆ ಮಾಡ್ತಾಯಿದ್ದೀನಿ. ತುಂಬ ಬಾಡಿ ಪೇಯ್ನ್ ಇದ್ದಾಗ, ಬ್ಯಾಕ್ ಪೇಯ್ನ್ ಇದ್ದಾಗ ನಾನು ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ನೋಡಿ ಬನ್ನಿ, ಈಗ ಕೂಲ್ ಡೌನ್ ಎಕ್ಸಸೈಸ್ ಮಾಡೋಣ. ಇದು ತುಂಬ ಇಂಪಾರ್ಟೆಂಟು. ಎಲ್ಲ ಏನು ಮಾಡ್ತಾರೆ, ವರ್ಕೌಟ್ ಆದಮೇಲೆ ಕೂಲ್ ಡೌನ್ ಎಕ್ಸಸೈಸ್ ಮಾಡೋದನ್ನ ಬಿಟ್ಬಿಡ್ತಾರೆ. ಕೂಲ್ ಡೌನ್ ಮಾಡಬೇಕು ಮಸಲ್ ರಿಕವರಿ ಆಗಬೇಕಂದ್ರೆ. ಫಸ್ಟ್ ಎಕ್ಸಸೈಸ್ ನಾನು ಅಪ್ಪರ್ ಬ್ಯಾಕ್ಗೆ ಮತ್ತು ಶೋಲ್ಡರ್ಗೆ ಟೇಬಲ್ ಮೇಲೆ 2 ಕೈಗಳನ್ನು ಹೋಲ್ಡ್ ಮಾಡಿ 30 ಸೆಕೆಂಡ್ ಸ್ಟ್ರೆಚ್ ಮಾಡ್ತಾಯಿದ್ದೀನಿ. ನೋಡಿ, ತಲೆ ಭಾಗವನ್ನು ಟೇಬಲಿಂದ ಕೆಳಗಡೆ ತಂದಿದ್ದೀನಿ. 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಾಯಿದ್ದೀನಿ. ನೀವು 30 ಸೆಕೆಂಡ್ಸ್ ಆಗಲಿಲ್ಲ ಅಂದರೆ 15 to 20 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸ್ಟ್ರೆಚ್ ಫೀಲ್ ಮಾಡಿ. ನಿಮಗೆ ಮಸಲ್ ಸೋರ್ನೆಸ್ ಬರೋದು, ಮಸಲ್ ಪೇಯ್ನ್ ಬರೋದು, ಜಾಯಿಂಟ್ಸ್ ಪೇಯ್ನ್ ಬರೋದು ಸ್ಟಾಪ್ ಆಗುತ್ತೆ. ಕೂಲ್ ಡೌನ್ ಎಕ್ಸಸೈಸಿಂದ ಮಸಲ್ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನೋಡಿ, ಅಪ್ಪರ್ ಬ್ಯಾಕ್ಗೆ ನಾನು ಈ ಥರ ಎಕ್ಸಸೈಸ್ ಮಾಡಿದೆ. ನೆಕ್ಸ್ಟ್ ಎಕ್ಸಸೈಸ್ ಹೋಗೋಣ. ಈಗ ಮಿಡಲ್ ಬ್ಯಾಕ್ಗೆ ಮತ್ತು ಲೋಯರ್ ಬ್ಯಾಕ್ಗೆ ನಾನು ಚೈಲ್ಡ್ ಪೋಸ್ ಮತ್ತು ಕೋವರ್ ಪೋಸ್ ಮಾಡ್ತಾಯಿದ್ದೀನಿ. ಚೈಲ್ಡ್ ಪೋಸ್ ಫಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬೆಂಡಾಗಿ ನಿಮ್ಮ 2 ಕೈಗಳನ್ನು ಮುಂದಕ್ಕೆ ಚಾಚಿ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಮಿಡ್ ಬ್ಯಾಕ್ನ ಫೀಲ್ ಮಾಡಿ. ನೆಕ್ಸ್ಟ್ ಕೋಬ್ರಾ ಪೋಸ್ ಮಾಡ್ತಾಯಿದ್ದೀನಿ. ನಿಮ್ಮ ಲೋಯರ್ ಬ್ಯಾಕ್ಗೆ ಒಳ್ಳೆ ಸ್ಟ್ರೆಚ್ ಕೊಡುತ್ತೆ ಕೋಬ್ರಾ ಪೋಸ್. ವಾರ್ಮಪ್ಗೂ ಕೂಲ್ ಡೌನ್ಗೆ ಏನಪ್ಪ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂದರೆ,
ವಾರ್ಮಪ್ ಬಂದು ನಂಬರ್ ಆಫ್ ರೆಪ್ಸ್, ನೀವು ಎಷ್ಟು ರೆಪ್ಸ್ನ ಮಾಡ್ತೀರಾ ಅದು ವಾರ್ಮಪ್ ಆಗುತ್ತೆ. ಕೂಲ್ ಡೌನ್ ಬಂದು ನೀವು ಎಷ್ಟು ಸೆಕೆಂಡ್ಸ್ ಇಲ್ಲ ಎಷ್ಟು ಮಿನಿಟ್ಸ್ ಹೋಲ್ಡ್ ಮಾಡ್ತೀರಾ ಅದು ಕೂಲ್ ಡೌನ್ ಎಕ್ಸರ್ಸೈಸ್. ಕೂಲ್ ಡೌನ್ ನೋಡಿ, ನಾನು ಎವ್ರಿ ಬಾಡಿ ಪಾರ್ಟ್ 30 to 20 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲೋಯರ್ ಬ್ಯಾಕ್ಗೆ ಮತ್ತು ಗ್ಲೂಟ್ಸ್ಗೆ ನಾನು ಸ್ಪೈನಲ್ ಟ್ವಿಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಮಲ್ಕೊಂಡು ಒಂದು ಲೆಗ್ಗನ್ನು ಹೋಲ್ಡ್ ಮಾಡ್ತಾ ಕೈಯಲ್ಲಿ ನನ್ನ ತಲೆಯ ಭಾಗವನ್ನು ಆಪೋಸಿಟ್ ಡೈರೆಕ್ಷನ್ ಆಫ್ ದ ಲೆಗ್, ಆಪೋಸಿಟ್ ಡೈರೆಕ್ಷನ್ಗೆ ಲೆಗ್ಗಿನ ಆಪೋಸಿಟ್ ಡೈರೆಕ್ಷನ್ ನೋಡ್ತಾ ಸ್ಟ್ರೆಚ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಎಕ್ಸಸೈಸ್ ಗ್ಲೂಟ್ ಬ್ರಿಡ್ಜ್ ಮಾಡ್ತಾಯಿದ್ದೀನಿ. ಇದು ಗ್ಲೂಟ್ಸ್ಗೋಸ್ಕರ, ನಿಮ್ಮ ಲೋಯರ್ ಬ್ಯಾಕ್ ಮತ್ತು ಗ್ಲೂಟ್ ಸ್ಟ್ರೆಂಥನಿಂಗ್ ಆಗೋಕ್ಕೆ ಮತ್ತು ಪೆಲ್ವಿಕ್ ಏರಿಯಾ ಸ್ಟ್ರೆಂಥನಿಂಗ್ ಆಗೋಕ್ಕೆ ಗ್ಲೂಟ್ ಬ್ರಿಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಲೆಗ್ಗೆ. ಇದು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಮಾಡುತ್ತೆ ಮತ್ತು ನಿಮ್ಮ ಲೆಗ್ ಬ್ಲಡ್ ಫ್ಲೋ ಆಗುತ್ತೆ. ಸಿಯಾಟಿಕಾ ನರ್ವ್ ಪ್ರಾಬ್ಲಮ್ ಇರೋರಿಗೆ ಇದು ಒಳ್ಳೆ ಎಕ್ಸಸೈಸು. ಗ್ಲೂಟ್ ಬ್ರಿಡ್ಜ್ ಮತ್ತು ಲೆಗ್ ರೈಸು ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಬ್ಲಡ್ ಫ್ಲೋ ಆಗುತ್ತೆ. ಸಿಯಾಟಿಕಾ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಸ್ಟ್ರೆಚ್ ಫೀಲ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ 2 ಲೆಗ್ನ ಹೋಲ್ಡ್ ಮಾಡಿ ನಿಮ್ಮ ಹೊಟ್ಟೆ ಭಾಗಕ್ಕೆ ತರ್ತಾಯಿದ್ದೀನಿ. ಇದು ನಿಮ್ಮ ಲೋಯರ್ ಬ್ಯಾಕ್ ಸ್ಟಿಫ್ನೆಸ್ ಹೋಗುತ್ತೆ. ಸೊ ಇಲ್ಲಿಗೆ ನಾನು 30 ಸೆಕೆಂಡ್ಸ್ ಸ್ಟ್ರೆಚ್ ಮಾಡಿ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಲಾಸ್ಟ್ ವರ್ಕೌಟ್ ನಾನು ಕ್ವಾಡ್ರಿಪ್ಸ್ಗೆ ಲೆಗ್ ಹೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಮ ಲೆಗ್ ಸ್ಟ್ರೆಚ್ ತುಂಬ ಇಂಪಾರ್ಟೆಂಟು. ಕ್ವಾಡ್ರಿಪ್ಸ್ ಮಸಲ್ ಸ್ಕ್ವಾಟ್ಸ್ ಮಾಡಿದ್ಮೇಲೆ ಲಂಜಸ್ ಮಾಡಿದ್ಮೇಲೆ ತುಂಬ ಪೇಯ್ನ್ ಬರುತ್ತೆ. ಸೊ ನೀವು ಸ್ಟ್ರೆಚಿಂಗ್ ಮಾಡಲೇಬೇಕು ಮಸಲ್ ಸೋರ್ನೆಸ್ ಹೋಗೋಕ್ಕೆ. ಈ ಥರ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮುಗಿಸಿ. ಮತ್ತು ಕೈಗಳಿಗೆ ನಾನು ಈ ಥರ ಟೇಬಲ್ ಹೋಲ್ಡ್ ಮಾಡ್ತಾಯಿದ್ದೀನಿ. ನಿಮ್ಮ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಏನಾದರೂ ಪೇಯ್ನ್ ಬಂದರೆ ಈ ಥರ ಹೋಲ್ಡ್ ಮಾಡಿ 2 ಕೈಗಳನ್ನು ಈ ಥರ ಹೋಲ್ಡ್ ಮಾಡೋದ್ರಿಂದ 30 to 40 ಸೆಕೆಂಡ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಮಸಲ್ ರಿಕವರಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ಥರ ಸ್ಟ್ರೆಚನ್ನ ಮರೆದೇ ಮಾಡಿ. ಇವತ್ತಿಗೆ ನನ್ನ ಎಕ್ಸಸೈಸ್ ಮುಗೀತು. ಫುಲ್ ಬಾಡಿ ಸರ್ಕ್ಯೂಟ್ ವಿತ್ ಯುವರ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.